ನಿನಗೆ ಇಷ್ಟ ಆದರೆ ಮದುವೆ ಆಗೋಣ, ಆದರೆ ಶವಯಾತ್ರೆ ಮಾತ್ರ ಮಾಡಿಸ್ಬೇಡ. ನಿನ್ನ ಜೊತೆ ಬದುಕೋದಕ್ಕೆ ನನಗೆ ತುಂಬ ಆಸೆ ಇದೆ ಮೈಥಿಲಿ. ವಿನಯಿಂದ ಇಂತಹ ಮಾತುಗಳನ್ನ ಅವಳು ಎಂದೂ ಕೇಳಿರಲಿಲ್ಲ. ಇವು ನಿಜವಾಗಿಯೂ ವಿನಯ್ ತಾನೇ ಎಂಬ ಅನುಮಾನ ಮೈಥಿಲಿಗೆ ಬಂತು. ಸಾವು ಒಂದೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಮೈಥಿಲಿ, ಮುಖ್ಯವಾಗಿ ನೀನು ಮಾಡಿದ ಆ ಪಾಪಗಳಿಗೆ ನೀನು ನಿಜವಾಗಿಯೂ ಪ್ರಾಯಶ್ಚಿತ್ತ ಪಡಬೇಕನ್ಸಿದ್ರೆ ಮಾಡಿದ ತಪ್ಪುಗಳನ್ನ ಸರಿಪಡಿಸ್ಕೊಳ್ಬೇಕು. ನಿನ್ನಿಂದ ನೊಂದವರ ಕಾಲು ಹಿಡಿದು ಬದುಕುವಂತೆ ಬೇಡ್ಕೊಳ್ಬೇಕು. ಮುಖ್ಯವಾಗಿ ಹೀರಾಳನ್ನು ಅವಳಿಗೆ ತಾಯಿ ಪ್ರೀತಿ ಇಲ್ಲದಂತೆ ಮಾಡಿದೆ. ಚಿಕ್ಕ ವಯಸ್ಸಿನಿಂದ ಅವಳು ಪ್ರೀತಿಗೆ ಹಂಬಲಿಸಿದಾಳೆ, ಮುಖ್ಯವಾಗಿ ಅರ್ಜುನ್ ಪ್ರೀತಿಗೆ. ಅಂತಹ ಹಸುಗುಸು ಇರೋದು ಕೂಡ ಅವನಿಗೆ ತಿಳಿದಿರಲಿಲ್ಲ. ನೀನು ಇಂಥ ನರಕದಲ್ಲಿದೆಯಾ ಅಂತ ತಿಳಿದ ಮೇಲೆ ಕೂಡ ಅವನು ನಿನ್ನ ಮೇಲೆ ಸ್ವಲ್ಪವೂ ಕನಿಕರ ತೋರಿಸಿಲ್ಲ ಅಂದರೆ ಅವನು ಎಷ್ಟು ನೋವು ಅನುಭವಿಸಿರ್ಬೋದು ಅಂತ ಅರ್ಥ ಮಾಡ್ಕೊ. ನೀನು ಸತ್ತು ಹೋದರೂ ಯಾರೂ ನಿನ್ನ ಮೇಲೆ ಸಹಾನುಭೂತಿ ತೋರಿಸೋದಿಲ್ಲ. ನಿನ್ನ ಸಾವಿಗೆ ಒಂದು ಅರ್ಥ ಇರಬೇಕು ಮೈಥಿಲಿ. ನಾವು ಸತ್ತರೆ ನಮಗಾಗಿ ಹೇಳಲು, ನಮ್ಮನ್ನು ಹೊತ್ತು ಸಾಗಲು 4 ಜನ ಇರಬೇಕು. ಅಂಥವ್ರನ್ನ ಸಂಪಾದಿಸ್ಕೊಳ್ಬೇಕೇ ಹೊರತು ಹೀಗೆ ಹೇಡಿಯಂತೆ ಸಾಯಬಾರ್ದು. ನೀನು ನಿಜವಾಗಿಯೂ ಬದಲಾಗಿಯಾ ಅಂತ ನಿನಗೆ ಅನಿಸಿದ್ರೆ, ಮಾಡಿದ ತಪ್ಪಿಗೆ ಬೇಸರ ಆಗ್ತಿದೆ ಅಂತ ಅಂದರೆ ಬದುಕಿ ತೋರಿಸು. ನಿನಗೆ ದೂರಾದ ನಿನ್ನವ್ರನ್ನೆಲ್ಲ ಮತ್ತೆ ನಿನ್ನ ಹತ್ರಕ್ಕೆ ಕರೆಸ್ಕೊ ಅಂತ ಔಷಧಿ ನೀಡಿ ಈ ಬಾರಿ ನೀನು ಸಾಯೋದಕ್ಕೆ ಪ್ರಯತ್ನಿಸಿದ್ರು ನಾನು ತಡೆಯೋದಿಲ್ಲ ಮೈಥಿಲಿ ಅಂತ ಹೇಳಿ ಹೊರಗೆ ಹೋಗಿ ಸಿಗರೇಟ್ ಹಚ್ಕೊಂಡ. ವಿನಯ್ ಮನಸ್ಸಿಗೆ ತುಂಬ ಕಿರಿಕಿರಿ ಅನ್ನಿಸ್ತಿತ್ತು. ಮೈಥಿಲಿಗೆ ಎಂಥ ಹುಡುಗಿ ಅಂತ ತಿಳಿದಿದ್ರು ಅವಳಿಗಾಗಿ ಯಾಕೆ ಹೀಗೆ ಸುತ್ತಾ ಇದ್ದಾನೆ? ಇದನ್ನೇ ಪ್ರೀತಿ ಅಂತಾರಾ? ಅವಳ ಮೇಲೆ ಅವನಿಗೆ ಪ್ರೀತಿ ಎಂಬ ಭಾವನೆ ಬಿಟ್ಟರೆ ಬೇರೇನೂ ಇಲ್ಲ, ಇದಂತೂ ಸತ್ಯ. 8 ಗಂಟೆ ಆದರೂ ಅನ್ವಿಕಾ ಎದ್ದಿರಲಿಲ್ಲ. ಖುಷಿ ನಗುವಿನ ಸದ್ದು ಕೇಳಿ ಮಂಪರ್ನಲ್ಲಿ ಕಣ್ ತೆರೆದು ಹಾಸಿಗೆಯಿಂದ ಕೆಳಗಿಳಿದ್ಲು. ಕೋಣಿಯೆಲ್ಲ ಖಾಲಿ ಇತ್ತು. ಈ ನಗುವಿನ ಸದ್ದು ಎಲ್ಲಿಂದ ಬರ್ತಿದೆ ಅಂತ ನೋಡಲು ಬಾಲ್ಕನಿಯ ಬಾಗಿಲು ತೆರೆದು ಹೋದ್ಲು. ಈಜುಕೊಳದಲ್ಲಿ ತಂದೆ ಮತ್ತು ಮಗಳು ಈಜ್ತಾ ಇದ್ರು. ಪುಟ್ಟ ಈಜು ಉಡುಗೆಯಲ್ಲಿ ತಲೆಗೆ ಟೋಪಿ ಮತ್ತು ಕಣ್ಣಿಗೆ ಈಜು ಕನ್ನಡಿ ಹಾಕೊಂಡಿದ್ದ ಮಗು ನೋಡಲು ಬಹಳ ಮುದ್ದಾಗಿತ್ತು. ಅರ್ಜುನನ ಕಟ್ಟುಮಸ್ತಾದ ದೇಹದೊಂದಿಗೆ ಆಟ ಆಡ್ತಿರೋದನ್ನು ಅನ್ವಿಕಾ ಕಣ್ಣಿಕ್ಕದೆ ನೋಡ್ತಾ ಇದ್ಲು. ಮಗಳನ್ನ ಬೆನ್ಮೇಲೆ ಕೂರಿಸ್ಕೊಂಡು ಅರ್ಜುನ್ ಈಜ್ತಾ ಇದ್ದ. ಜೋರಾಗಿ ಹೋಗಿ ಡ್ಯಾಡಿ, ಜೋರಾಗಿ ಅಂತ ಮಗು ಕೂಗ್ತಿತ್ತು. ಅಲ್ಲಿ ಬೇರೆ ಯಾರೂ ಇರಲಿಲ್ಲ. ಅಜ್ಜಿ ಮತ್ತು ಅತ್ತೆ ನೆನಪಾಗಿ ಅನ್ವಿಕಾ ಬೇಗನೆ ಮುಖ ತೊಳೆದು ಕೆಳಗೆ ಹೋದ್ಲು. ಅನ್ವಿಕಾಳನ್ನು ಕಂಡು ಕೂಡಲೇ ವಾಸವಿ ಹಾಲು ತಂದು ಕೊಟ್ಟರು. ಅವ್ರು ನಿಮ್ಮನ್ನು ನೋಡಿದ್ರ ಅತ್ತೆ ಅಂತ ಅವಳು ಸ್ವಲ್ಪ ಗಾಬರಿಯಿಂದ ಕೇಳಿದ್ಲು. ಆ ಮುಖ ಸಣ್ಣದಾಗಿ ಮಾಡ್ಕೊಂಡು ವಾಸವಿ, ನೋಡಿದ್ರಮ್ಮ ಆದರೆ ಮಾತಾಡಿಸ್ಲಿಲ್ಲ ಅಂದರು. ಏನೂ ಅನ್ನಲಿಲ್ಲ ತಾನೇ? ಏನೂ ಅನ್ನಲಿಲ್ಲ, ಆದರೆ ನಿಮ್ಮ ಮಾವನವರು ಫೋನ್ ಮಾಡಿದ್ರು, ನಿಮ್ಮ ಹೆಂಡತಿ ಇಲ್ಲಿದ್ದಾರೆ, ಬಂದು ಕರ್ಕೊಂಡು ಹೋಗಿ ಅಂತ. ಅವ್ರು ಬಂದರೆ ನಾನು ಅವ್ರನ್ನ ಹೇಗೆ ಎದುರಿಸ್ಲಿ ಅಂತ ತಿಳಿತಿಲ್ಲ ಅಂತ ಅವರು ಕೈಗಳನ್ನ ನೇವರಿಸ್ತಾ ಇರುವಾಗಲೇ ಮನೆಯ ಮುಂದೆ ಚಂದ್ರಮೌಳಿಯವರ ಕಾರ್ ಬಂದು ನಿಂತು. ಹೀರಾ, ತಾತಯ್ಯ ನಿಮ್ಮ ಮೊದಲೇ ಪರಿಚಯನಾ ಅಂತ ಕೇಳಿದ್ಲು ಹೀರಾ. ನಮ್ಮ ಗೆಳೆತನ ಇವತ್ತಿಂದಲ್ಲ ಮಗು, ಕಾಲೇಜು ದಿನಗಳಿಂದಲೂ ನಾವು ಸ್ನೇಹಿತರು, ಒಟ್ಟಿಗೆ ಓದ್ದವರು. ನಮ್ಮದು ಗಟ್ಟಿಯಾದ ಸ್ನೇಹ. ಆಮೇಲೆ ಇಬ್ಬರು ಒಟ್ಟಿಗೆ ವ್ಯಾಪಾರಕ್ಕಿಳಿದು ಹಂತ ಹಂತವಾಗಿ ಬೆಳೆದವು. ಮದುವೆಯಾಗಿ ಮಕ್ಕಳು ಹುಟ್ಟಿದ ಮೇಲೆ ಯಾರ್ಯಾರು ವ್ಯಾಪಾರದವರು ಮುಳುಗು ದೂರ ಆದವು. ನಾನು ಮಗನ ಜೊತೆ ಇಲ್ಲಿಗೆ ಬಂದುಬಿಟ್ಟೆ. ಆಗಾಗ ದೇಶದ ಮೇಲೆ ಮಮಕಾರ ಹುಟ್ಟಿ 4-5 ದಿನ ಹೋಗಿ ಬರ್ತಿರ್ತೀನಿ. ನಾನು ಬಂದ ಕೂಡಲೇ ರಾಧಾಕೃಷ್ಣ ಬಂದು ನನ್ನ ಭೇಟಿ ಮಾಡ್ತಾನೆ ಅಂತ ಕಾಲೇಜು ವಿಷಯಗಳನ್ನ ಹೇಳ್ತಿರಲು ಹರ್ಷ ಅಡ್ಡ ಬಂದು, ಏನು ಲಡ್ಡು ಬಾಯ್, ಬಂದು ಅತಿಥಿನ ಹಾಗೆ ಕೂರಿಸಿ ಕೇವಲ ಮಾತುಗಳಲ್ಲೇ ಹೊಟ್ಟೆ ತುಂಬಿಸ್ತೀರಾ? ತಿನ್ನೋದಕ್ಕೇನು ಕೊಡಲ್ವಾ ಅಂತ ತಿಂಡಿ ಮತ್ತು ಹಣ್ಣಿನ ರಸ ತಂದ. ಇವು ನಿನಗೆ ಗೊತ್ತಿಲ್ಲ ಅಲ್ವಾ? ನನ್ನ ಮೊಮ್ಮಗ ಹರ್ಷ. ಇವನಿಗೊಬ್ಳು ತಂಗಿ ಇದ್ದಾಳೆ. ಅವಳಿಗೆ ನಿನ್ನದೇ ವಯಸ್ಸು. ಹೆಸರು ಈಶಾ. ಈಗ ಅವಳಿಲ್ಲಿಲ್ಲ, ತಂದೆ ಜೊತೆ ಫ್ರಾನ್ಸ್ ಪ್ರವಾಸಕ್ಕೆ ಹೋಗಿದ್ದಾಳೆ. ಹುಡುಗಿ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾಳಲ್ವೇ ಲಕ್ಷ್ಮೀಪತಿ? ಅತ್ತ ಭಾರತೀಯಳಂತೆ, ಇತ್ತ ವಿದೇಶಿಯಳಂತೆ ಅಂತ ಹೀರಾನನ್ನು ಕಂಡು ಸ್ವರಾಜನು ಆಶ್ಚರ್ಯ ಪಡ್ತಿದ್ಲು. ಸ್ವರಾಜಂ ಮಗುವಿಗಾಗಿ ಮೀನಿನ ಸಾರು ಮತ್ತು ಫ್ರೈ ಮಾಡು ಅಂತ ಅವಳನ್ನ ಅಡುಗೆ ಮನೆಗೆ ಕಳಿಸಿ, ಏನು ಓದ್ತಿದ್ಯಾ ಬೇಬಿ ಅಂತ ಹೀರಾನನ್ನು ಕೇಳಿದ್ರು ಲಕ್ಷ್ಮೀಪತಿ. 6ನೇ ತರಗತಿ ಅಂತ ಅನ್ಲು ಅವಳು. ನಮ್ಮ ಈಶಾ ಕೂಡ ನಿಂದೆ ಕ್ಲಾಸ್. ಇವನಿದ್ದಾನಲ್ಲ, ಇವನು 9ನೇ ತರಗತಿ, ಆದರೂ ನೋಡೋದು ಕಾಲೇಜ್ ವಿದ್ಯಾರ್ಥಿ ಅಂತ ಕಾಣ್ತಾನಲ್ವಾ ಅಂದಾಗ ಹೀರಾ ಅರ್ಶನನ್ನು ನೋಡಲೇ ಇಲ್ಲ. ಅವಳು ಅರ್ಶನ ಎದುರಿಗೆ ಕೂತಿದ್ಲು. ನಿನಗೆ ಶಾಲೆ ಸಮಯ ಆಗ್ತಿಲ್ವಾ, ಹೋಗು ಅಂತ ಲಕ್ಷ್ಮೀಪತಿ ಹೇಳಿದಾಗ, ಇವತ್ತು ರಜೆ ಹಾಕಿದ್ದೀನಿ ಎರಡು ಬಾಯ್, ಇವಳಿಗೆ ಸಾಥ್ ಕೊಡಲು ಅಂತ ಹರ್ಷ ಹೇಳ್ದ. ಯಾವತ್ತೂ ಶಾಲೆಗೆ ಚಕ್ಕರ್ ಹಾಕದೆ ನೀನು ಇಂದು ಯಾಕೆ ಹೀಗೆ ಮಾಡ್ತಿದ್ಯಾ ಅಂತ ತಾತ ಕೇಳಿದ್ರು. ಇವತ್ತು ಸ್ವಲ್ಪ ಸೋಮಾರಿತನ ಅನ್ನಿಸ್ತಿದೆ ಲಡ್ಡು ಬಾಯ್, ಯಾವಾಗಲೂ ಓದು ಆಟ ಅಂತ ಸುಸ್ತಾಗಿದ್ದೀನಿ, ಹಾಗಾಗಿ ಇಂದು ವಿಶ್ರಾಂತಿ ಅಷ್ಟೇ ಅಂತ ಹೀರಾನನ್ನು ನೋಡಿ, ಇದು ನಿನಗಾಗಿಯೇ ತಂದಿದ್ದು, ತಗೋ ಬೇಬಿ ಗರ್ಲ್ ಅಂದ. ಅವನನ್ನು ಸಿಟ್ಟಿನಿಂದ ನೋಡಿದ ಹೀರಾ, ನನ್ನ ಹೆಸರು ಹೀರಾ ಅಂತ ಗಂಭೀರವಾಗಿ ಹೇಳಿ, ನನಗೆ ನೀರು ಬೇಕು ತಾತಯ್ಯ ಅಂದ್ಲು. ಇಲ್ಲಿ ನೀರಿಲ್ಲ, ನನ್ನ ಜೊತೆ ಬಾ ಕೊಡ್ತೀನಿ ಅಂತ ಹರ್ಷ ಎದ್ದ. ಹೋಗು ಮಗು, ಅವನು ನಮ್ಮ ಮನೆಯವನೇ ಅಲ್ವಾ, ಏನೂ ಅನ್ನಲ್ಲ, ಹೋಗು ಅಂತ ತಾತ ಹೇಳಿದಾಗ ಅವಳು ಅವನನ್ನು ಹಿಂಬಾಲಿಸಲೇಬೇಕಾಯಿತು. ಹೀರಾ ತನ್ನ ಕನಸಿನ ಹುಡುಗಿ ಅಂತ ತಿಳಿದೆ ಹರ್ಷ ಈ ನಾಟಕ ಆಡ್ತಿದ್ದಾನೆ ಅಂತ ನಗ್ತಾ ಲಕ್ಷ್ಮೀಪತಿ ಅವರು ರಾಧಾಕೃಷ್ಣ ಅವರಿಗೆ ಫೋನ್ ಮಾಡಿದ್ರು. ನೀರಿನ ಬಾಟಲಿ ಕೊಡುತ್ತಾ,
ನನ್ನ ಬಗ್ಗೆ ನೀನು ಏನು ಅಂದ್ಕೊಂಡಿದ್ಯೋ ಗೊತ್ತಿಲ್ಲ, ಆದರೆ ನಾನು ನೀನು ಅಂದ್ಕೊಂಡಷ್ಟು ಕೆಟ್ಟ ಹುಡುಗನಲ್ಲ ಹೀರಾ. ನಾನು ಒಳಗೂ ಹೊರಗೂ ಒಳ್ಳೆಯವನೇ. ಮುಂದೆ ನೀನೇ ಅದನ್ನು ನಂಬ್ತೀಯಾ? ನಮ್ಮ ಮನೆ ತೋರಿಸ್ತೀನಿ ಬಾ, ನೀನು ನನ್ನ ಅತಿಥಿ ಅಂತ ಕೈಗಳನ್ನ ಹಿಂದಕ್ಕೆ ಚಾಚಿ ನಮಸ್ಕರಿಸಿದ ಹರ್ಷ ಸ್ವಾಗತಿಸ್ದ. ಹಾಗೆ ನೀನು ಆರಿಸಿದ ಡ್ರೆಸ್ ಬೇಕು ಅಂತ ನಾನು ಹಠ ಮಾಡಿದ್ದು ನನ್ನ ತಂಗಿಗಾಗಿ. ಅವಳಿಗೆ ನನ್ನ ಆಯ್ಕೆ ಅಂದರೆ ತುಂಬ ಇಷ್ಟ. ಅಮ್ಮ ಅಪ್ಪ ಫ್ಯಾಷನ್ ವ್ಯಾಪಾರದಲ್ಲಿದ್ದರೂ ನಾನು ತಂದ ಬಟ್ಟೆಗಳನ್ನೇ ಅವಳು ಇಷ್ಟಪಡ್ತಾಳೆ, ಅದಕ್ಕೆ ತಗೊಂಡೆ. ನಿನ್ನ ಜೊತೆ ಜಗಳ ಆಡೋ ಉದ್ದೇಶ ನನಗಿರಲಿಲ್ಲ ಅಂತ ಸಮಜಾಯಿಷಿ ನೀಡಿ ಇಡೀ ಮನೆಯನ್ನು ತೋರಿಸ್ತಾ ಲಿಫ್ಟ್ ಮೂಲಕ ಮೇಲ್ ಕರ್ಕೊಂಡು ಹೋದ. ವಿಶಾಲವಾದ ಹಾಲ್, ಎಲ್ಲೆಡೆ ಭಾರತೀಯ ಸಂಪ್ರದಾಯದ ವಿನ್ಯಾಸಗಳು, ಅಪರೂಪದ ವಸ್ತುಗಳಿಂದ ಆ ಮನೆ ನೋಡೋದಕ್ಕೆ ಬಹಳ ಪ್ರಶಾಂತವಾಗಿತ್ತು. ಇದು ನಮ್ಮ ಅಪ್ಪ ಅಮ್ಮನ ಬೆಡ್ರೂಮ್, ಇದು ನನ್ನ ಪುಟ್ಟ ತಂಗಿ ಈಶಾಳದು. ಅಜ್ಜ ಅಜ್ಜಿಯ ರೂಮ್ ಕೆಳಗಿದೆ, ಅವರಿಗೆ ಅನುಕೂಲ ಆಗಲಿ ಅಂತ. ಇನ್ನು ಇದು ನನ್ನ ಕೋಣೆ ಅಂತ ಮೇಲಿನ ಅಂತಸ್ತಿಗೆ ಕರೆದೊಯ್ದ. ಅಲ್ಲಿ ಆಟ ಆಡೋ ಜಾಗ ಮತ್ತು ಜಿಮ್ ಕೂಡ ಇತ್ತು. ಇದೆಲ್ಲ ನಿಂದೇನಾ ಅಂತ ಹೀರಾ ಕೇಳಿದ್ಲು. ಹೌದು, ನನಗಾಗಪ್ಪ ಈ ಅಂತಸ್ತನ್ನು ವಿನ್ಯಾಸ ಮಾಡಿದ್ದಾರೆ ಅಂತ ಹರ್ಷ ಹೇಳ್ತಿದ್ದಾಗ, ನಮ್ಮ ಖುಷಿಗಾಗಿಯೂ ಮಾವ ಒಂದು ಅಂತಸ್ತನ್ನು ವಿನ್ಯಾಸ ಮಾಡಿಕೊಟ್ಟಿದ್ದಾರೆ ಅಂತ ಹೀರಾ ಹೇಳಿದ್ಲು. ಖುಷಿ ಯಾರು? ನನ್ನ ತಂಗಿ. ನಿನ್ನ ವಯಸ್ಸೇನಾ? ಅಲ್ಲ, ಅವಳಿಗೆ 4 ವರ್ಷ, ಪುಟ್ಟವಳು, ಆದರೆ ತುಂಬ ಬುದ್ಧಿವಂತೆ. ಮಾವನ ಮಗಳವಳು ಅಂದ ಹೀರಾ. ಮಾವನ ಮಗಳು ತಂಗಿ ಹೇಗಾಗ್ತಾಳೆ? ಅದೆಲ್ಲ ನನಗೆ ಬೇಡ, ಅವಳೇ ನನ್ನ ಮುದ್ದಿನ ತಂಗಿ. ನಿನಗೆ ಅವಳಂದರೆ ತುಂಬ ಇಷ್ಟನಾ? ಹೌದು, ನಮ್ಮ ಮಾವ, ಅನ್ವಿಕಾ ಮತ್ತು ಖುಷಿ ಅಂದರೆ ನನಗೆ ಪ್ರಾಣ. ಅವ್ರ ನಂತರವೇ ಬೇರೆಯವರು ಅಂತ ಅಲ್ಲಿನ ಚಿತ್ರಕಲೆಯ ಜಾಗ ನೋಡಿ, ನಿನಗೆ ಚಿತ್ರ ಬಿಡಿಸೋದು ಇಷ್ಟನಾ ಅಂತ ಕೇಳಿದ್ಲು ಹೀರಾ. ನನಗೆ ಪೇಂಟಿಂಗ್ ಅಂದರೆ ತುಂಬ ಇಷ್ಟ, ತುಂಬ ಚಿತ್ರಗಳನ್ನ ಬಿಡಿಸಿದ್ದೀನಿ, ತೋರಿಸ್ತೀನಿ ಬಾ ಅಂತ ಹೇಳ್ತಾ ಹಿಂದೆ ತಿರುಗಿ, ನಾನು ನಿನಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆಗೋಣ ಅಂತ ಕೈ ಚಾಚ್ದ. ಫ್ಯಾಮಿಲಿ ಫ್ರೆಂಡ್ಸ್. ತನ್ನ ಮಾವನಿಗೆ ತಿಳಿಯದೆ ಯಾವುದು ಇರಬಾರ್ದು ಅಂತ ಯೋಚಿಸಿ ಹೀರಾ ಸರಿ ಫ್ರೆಂಡ್ಸ್ ಅಂತ ಹ್ಯಾಂಡ್ ಶೇಕ್ ಮಾಡಿದ್ಲು. ಧನ್ಯವಾದ ಅಂತ ನಗ್ತಾ ಹರ್ಷ ಅವಳನ್ನು ಕರೆದೊಯ್ದ. ಆಸ್ಪತ್ರೆಗೆ ಬಂದ ರಾಧಾಕೃಷ್ಣ ಅವ್ರನ್ನ ಬರಮಾಡಿಕೊಂಡು ಮೈಥಿಲಿ ಇರೋ ಕೋಣೆ ತೋರಿಸಿ, ನೀವು ಹೋಗಿ ಸರ್, ನನ್ನ ನೋಡಿದ್ರೆ ಅವಳಿಗೆ ಸಿಟ್ಟು ಬರ್ಬೋದು ಅಂತ ವಿನಯ್ ಹೊರಗೆ ನಿಂತ. ಅವನು ಬೆಂತಟ್ಟಿ ಒಳಗೆ ಹೋದ. ರಾಧಾಕೃಷ್ಣ ಅವರಿಗೆ ಜೀವವಿಲ್ಲದಂತೆ ಶೂನ್ಯವನ್ನು ನೋಡ್ತಿದ್ದ ಮೈಥಿಲಿ ಕಂಡ್ಳು. ಎಷ್ಟೇ ತಪ್ಪಿತಸ್ಥಳ ಆದರೂ ಒಬ್ಬ ಹುಡುಗಿಗೆ ನಡಿಬಾರದ ಘಟನೆ ನಡೆದ ಮೇಲೆ ಅವಳಲ್ಲಿ ಉಂಟಾದ ಕೀಳರಿಮೆ ಅವ್ರನ್ನ ಕರಗಿಸ್ತು. ಮೈಥಿಲಿ ಅಂತ ಕರೆದ್ಲು. ಎಚ್ಚೆತ್ತು ರಾಧಾಕೃಷ್ಣ ಅವ್ರನ್ನ ನೋಡಿದ ಮೈಥಿಲಿಗೆ ಅವರು ತನಗಾಗಿ ಬಂದಿದ್ದಾರೆ ಅಂತ ತಿಳಿದು ಕಣ್ಣೀರು ಉಕ್ಕು ಬಂತು. ನನ್ನನ್ನು ನೋಡೋದಕ್ಕೆ ಬಂದ್ರೆ ತಾತಯ್ಯ ಅಂತ ಬಿಕ್ಕಳಿಸ್ತಾ ಕೇಳಿದ್ಲು. ನಿನಗಾಗಿ ಬಂದೆ, ಆದರೆ ನೀನು ಹೀಗಿರೋದು ನಾನು ನೋಡೋದಕ್ಕಾಗ್ತಿಲ್ಲ. ಒಂದು ಕಾಲದಲ್ಲಿ ನಿನ್ನ ಮೇಲೆ ಅದೆಷ್ಟು ಕೋಪ ಇತ್ತೋ, ಈಗ ನಿನ್ನ ಹೀಗೆ ನೋಡಿದ್ರೆ ಅಷ್ಟೇ ಕನಿಕರ ಆಗ್ತಿದೆ ಮೈಥಿಲಿ. ಸಾಯಲು ಕೂಡ ಹಿಂದೆ ಮುಂದೆ ನೋಡಲಿಲ್ಲ ಅಂದರೆ ನಿನಗೆ ನಿನ್ನ ಜೀವನದ ಮೇಲೆ ಎಷ್ಟು ಜಿಗುಪ್ಸೆ ಬಂದಿದೆ ಅಂತ ತಿಳಿಯುತ್ತೆ. ಈಗಲೂ ಕಾಲ ಮಿಂಚಿಲ್ಲ, ನಡೆದದ್ದನ್ನು ಮರೆತು ಸತ್ಯವನ್ನು ತಿಳ್ಕೊಂಡ್ರೆ ನಿನ್ನ ಭವಿಷ್ಯ ಚೆನ್ನಾಗಿರುತ್ತೆ ಮಗು ಅಂತ ಪ್ರೀತಿಯಿಂದ ಅವಳ ತಲೆ ಸವರಿದ್ರು. ನನಗೆ ಅಂತ ಭವಿಷ್ಯವೂ ಬೇಡ ತಾತಯ್ಯ, ನನಗೆ ಬದುಕೋ ಆಸೆ ಇಲ್ಲ. ಡಾಕ್ಟರ್ ಹತ್ರ ಮಾತಾಡಿ ನನಗೆ ವಿಷ ಕೊಟ್ಟು ಕೊಲ್ಲೋದಕ್ಕೆ ಹೇಳಿ, ನನ್ನ ಸಾವು ನನ್ನ ಇಷ್ಟದಂತೆ ನಡೆದಿದೆ ಅಂತ ಬರೆದು ಕೊಡ್ತೀನಿ ಅಂತ ಅವಳು ಹೇಳ್ತಿರುವಾಗಲೇ ವಿನಯ್ ಬಂದ. ಅವನನ್ನು ನೋಡಿ ಮೈಥಿಲಿ ಮಾತು ನಿಲ್ಲಿಸಿದ್ದು. ರಾಧಾಕೃಷ್ಣ ಅವರು ಅದನ್ನು ಗಮನಿಸಿ, ನಿಮ್ಮ ಅಮ್ಮ ಮತ್ತು ಅಣ್ಣನ ಹತ್ರ ಕಳಿಸ್ತೀನಿ, ಅವ್ರ ಜೊತೆ ಏನಾದರೂ ಮಾತಾಡು ಮೈಥಿಲಿ, ಇಲ್ಲಿ ಏನಾದರೂ ಆದರೆ ನಮಗೆ ತೊಂದರೆ ಆಗುತ್ತೆ. ವಿನಯ್, ಮೈಥಿಲಿಯ ಡಿಸ್ಚಾರ್ಜ್ ಕೆಲಸಗಳನ್ನ ನೋಡು, ಇವಳನ್ನ ಭಾರತಕ್ಕೆ ಕರೆದೊಯ್ದು ಅವ್ರ ಮನೆಯವ್ರಿಗೆ ಒಪ್ಪಿಸಿ ನೀನು ನಿನ್ನ ಮನೆಗೆ ಹೋಗು. ಇವಳು ಇಲ್ಲೇ ಇದ್ದರೆ ಸಾಯೋ ಯೋಚನೆ ಜಾಸ್ತಿ ಮಾಡ್ತಾಳೆ. ಅವಳಿಗೆ ಏನಾದರೂ ಆದರೆ ನೀನು ಸುಮ್ಮನೆ ಸಂಕಷ್ಟಕ್ಕೆ ಸಿಲುಕ್ತೀಯ. ನನಗಾಗಿ ನಿನ್ನನ್ನು ಅಪಾಯಕ್ಕೆ ತಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ವಿನಯ್ ಅಂದರು. ಸರಿ ಸರ್, ನೀವು ಹೇಳಿದಂತೆ ಮಾಡ್ತೀನಿ ಅಂತ ತಂದು ಹಣ್ಣುಗಳನ್ನೆಲ್ಲ ಮೇಜಿನ ಮೇಲಿಟ್ಟು ನರ್ಸ್ಗೆ ಅದನ್ನು ಜ್ಯೂಸ್ ಮಾಡಿ ಕೊಡೋದಕ್ಕೆ ಹೇಳಿ ವಿನಯ್ ಹೊರಟು ಹೋದ. ಮೈಥಿಲಿಯ ಕಣ್ಣಲ್ಲಿ ನೀರು ತುಂಬಿತು. ತನಗೆ ಏನು ಬೇಕು ಎಂಬ ಗೊಂದಲದಲ್ಲಿ ಅವಳಿದ್ಲು. ರಾಧಾಕೃಷ್ಣ ಅವರು ಮೌನವಾಗಿ ಹೊರಗೆ ಬಂದರು. ತನ್ನ ಕೋಣೆ, ಓದುವ ಕೋಣೆ, ಮೇಲಿನ ಜಾಗ ಎಲ್ಲವನ್ನ ಹೀರಾಗೆ ತೋರಿಸ್ತಿದ್ದಾನೆ ಹರ್ಷ. ಹೀರಾಗೆ ಅವನ ಪರಿಚಯ ಹೊಸದಾಗ ಅನ್ನಿಸ್ಲಿಲ್ಲ. ಹಳೆಯ ಸ್ನೇಹಿತನಂತೆ ಅವಳು ಅವನ ಜೊತೆ ಬೆರೆತ್ಬಿಟ್ಲು. ಅವಳಿಗೆ ತನ್ನ ಬಗ್ಗೆ ಆಶ್ಚರ್ಯ ಆಯಿತು. ಹರ್ಷ ತನ್ನ ಚಿತ್ರಕಲೆಗಳನ್ನ ಉತ್ಸಾಹದಿಂದ ತೋರಿಸ್ತಾ ಇದ್ದ. ಹರ್ಷ ಎಂಬ ಕೂಗು ಕೇಳಿ ಅವಳು ಹಿಂದೆ ತಿರುಗಿ ನೋಡಿದ್ಲು. ಜೀನ್ಸ್ ಮತ್ತು ಶಾರ್ಟ್ ಟಾಪ್ ಧರಿಸಿದ ತನ್ನದೇ ವಯಸ್ಸಿನ ಹುಡುಗಿಯೊಬ್ಬಳು ಕೋಣೆಗೆ ಬಾಣದಂತೆ ನುಗ್ಗು ಬಂದ್ಲು. ಬರತ್ಲೆ ಹರ್ಷನ ಕೈ ಹಿಡಿದು, ಏನು ಹರ್ಷ, ಇವತ್ತು ಶಾಲೆಗೆ ಬರಲಿಲ್ಲ ಯಾಕೆ? ನಿನಗೆ ಏನಾಯಿತು ಅಂತ ನಾನು ಎಷ್ಟು ಆತಂಕಪಟ್ಟೆ ಗೊತ್ತಾ? ಕ್ಲಾಸ್ ಬಿಟ್ಟು ಅಮ್ಮನನ್ನು ಕಾಡಿ ಮನೆಗೆ ಬಂದಿದ್ದೀನಿ, ಫೋನ್ ಯಾಕೆ ರಿಸೀವ್ ಮಾಡಲಿಲ್ಲ ಅಂತ ಸಿಟ್ಟಿನಿಂದ ಕೇಳಿದ್ಲು. ಮನೆಗೆ ಅತಿಥಿಗಳು ಬಂದಿದ್ದಾರೆ ಚರಿ, ಅವರಿಗೆ ಸಾಥ್ ಕೊಡ್ತಿದ್ದೀನಿ. ಹೀರಾ, ಇವಳು ನನ್ನ ಮಾವನ ಮಗಳು ಚರಿತಾ, ಪ್ರೀತಿಯಿಂದ ಚರಿ ಅಂತ ಕರಿತೀವಿ. ಚರಿ, ಇವಳು ಹೀರಾ, ರಾಧಾಕೃಷ್ಣ ತಾತಯ್ಯನ ಮರಿ ಮೊಮ್ಮಗಳು. ಇವಳ ಕುಟುಂಬದವರು ಸ್ವಲ್ಪ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾರೆ, ಹಾಗಾಗಿ ನಾವು ಇವಳಿಗೆ ಕಂಪ್ನಿ ಕೊಡ್ತಿದ್ದೀವಿ ಅಂತ ಪರಿಚಯಿಸ್ದ. ಹಾಯ್ ಅಂತ ಕೈ ಚಾಚಿದ್ಲು ಹೀರಾ.
ಚರಿ ಗರ್ವದಿಂದ ಕೂದಲು ಹಿಂದಕ್ಕೆ ಸರಿಸಿ ಹಾಯ್ ಅಂತ ನಿರ್ಲಕ್ಷ್ಯವಾಗಿ ಹೇಳಿ, ಈ ಸಣ್ಣ ಕಾರಣಕ್ಕೆ ಶಾಲಕ್ಕೆ ಚಕ್ಕರ್ ಹಾಕಿದ್ಯಾ ಅಂತ ನಂಬಲಾಗದೆ ಕೇಳಿದ್ಲು. ಚರಿ ಅವಳು ವಿಶ್ ಮಾಡಿದಾಗ ನೀನು ಕೂಡ ಅಷ್ಟೇ ಗೌರವದಿಂದ ವಿಶ್ ಮಾಡಬೇಕು, ಇಲ್ಲಿದ್ರೆ ನನಗೆ ಕೋಪ ಬರುತ್ತೆ ಗೊತ್ತಲ್ಲ ಎಂದು ಚರಿತಾಳ ಕೈ ಕೊಡುವುದ ಹರ್ಷ. ಯಾರೋ ಅಪರಿಚಿತರಿಗಾಗಿ ನನ್ನ ಮೇಲೆ ಸಿಟ್ಟಾಗ್ತೀಯಾ? ಹರ್ಷನ್ ಧ್ವನಿ ಗಂಭೀರವಾದಾಗ ಚರಿತ ಸ್ವಲ್ಪ ಹೆದರಿ ಹಾಯ್ ಅಂತ ಹೀರಾಗಿ ಹ್ಯಾಂಡ್ಶೇಕ್ ನೀಡಿದ್ಲು. ಅಜ್ಜಿ ತಾತ ಇದ್ದಾರಲ್ಲ ಇಲ್ಲಿ, ನೀನಿದ್ದು ಏನು ಮಾಡ್ತೀಯಾ? ಇವತ್ತು ರಜೆ ಅಲ್ವಾ, ಬಾ ಹೊರಗೆ ಹೋಗೋಣ ಅಂದ್ಲು ಚರಿತಾ. ಇಲ್ಲ ನನಗಾಗಲ್ಲ, ಬೇಕಿದ್ರೆ ಭಾನುವಾರ ಪ್ಲ್ಯಾನ್ ಮಾಡೋಣ. ನಾನು ಕೇಳಿದ್ದಕ್ಕೆ ನೀನು ಬೇಡ ಅಂದದ್ದು ನನಗೆ ಆಶ್ಚರ್ಯ ಆಗಿದೆ. ಇವತ್ತು ನೀನಲ್ಲಿ ಈ ಬದಲಾವಣೆ ಯಾಕೆ ಅಂತ ಚರಿತಾ ಅವನನ್ನು ಕೆಳಗಿನಿಂದ ಮೇಲಕ್ಕೆ ನೋಡಿದ್ಲು. ಮನೆ ಮುಂದೆ ನಿಂತ ಚಂದ್ರಮೌಳಿ ಅವ್ರ ಕಾರ್ ನೋಡಿ ವಾಸುವಿಗೆ ಎದೆ ಬಡಿತ ಜೋರವಾಯಿತು. ಅನ್ವಿಕಾಳ ಕೈ ಹಿಡಿದು, ನನಗೆ ತುಂಬ ಗಾಬರಿ ಆಗ್ತಿದೆ ಅನ್ವಿಕಾ, ಅವರು ನಾನು ಮಾಡಿದ ಕೆಲಸಕ್ಕೆ ಬೆಂಕಿಯಂತೆ ಉರಿತಾರೆ ಅಂತಿರುವಾಗಲೇ ವಾಸವಿ ಅಂತ ಚಂದ್ರಮೌಳಿ ಅವರು ಗರ್ಜಿಸಿದಂತೆ ಕೂಗಿದ್ರು. ಹೆದರಿಕೆಯಿಂದ ನಡಕ್ತಿದ್ದ ವಾಸವಿಯನ್ನು ನೋಡಿ ಅನ್ವಿಕಾ, ಅತ್ತೆ ಕೋಪ ಮಾಡೋದು ಖಂಡಿತ ಮಾಡ್ತಾರೆ, ಆದರೆ ನೀವು ಮಾಡಿದ ತಪ್ಪನ್ನು ಒಪ್ಕೊಂಡಿದ್ದೀರಿ ಅಲ್ವಾ, ಅದನ್ನೇ ಮಾವನವರ ಹತ್ರ ಹೇಳಿ ಅಂತ ಅವಳನ್ನು ಹೊರ ಕರೆತಂದ್ಲು. ಕೋಪದಿಂದ ತತ್ತರಿಸ್ತಿದ್ದ ಚಂದ್ರಮೌಳಿ ಅನ್ವಿಕಾಳನ್ನು ಕಂಡು ಕೋಪ ಹತ್ತಿಕ್ಕೊಂಡು ಕಾರ್ ಹತ್ತು ಅಂದರು ಹೆಂಡತಿಗೆ. ರೀ ಅಂತ ಅವಳೇನೋ ಹೇಳೋಕ್ಕೆ ಹೋದಾಗ ಅವ್ರು ಕೆಕ್ಕರಿಸಿ ನೋಡಿದ್ರು. ಹೆದರಿ ಅನ್ವಿಕಾಳನ್ನು ನೋಡಿ ಬರ್ತೀನಮ್ಮ ಅಂತ ಕಾರ್ ಹತ್ತಿದ್ರು. ಚಂದ್ರಮೌಳಿ ಹತ್ತಿರ ಬಂದ ಅನ್ವಿಕಾ, ಅತ್ತೇನೆ ಏನೂ ಅನ್ಬೇಡಿ ಮಾವನವರೇ, ಅವರೀಗಾಗಲೇ ನೋವಿನಿಂದ ಬಳಲ್ತಿದ್ದಾರೆ, ಹೀರಾ ಸುರಕ್ಷಿತವಾಗಿದ್ದಾಳೆ, ನಾವು ಕೂಡ ಇವತ್ತು ರಾತ್ರಿ ಹೋಗ್ತಿದ್ದೀವಿ, ಪ್ಲೀಸ್ ಅವಳನ್ನ ಏನೂ ಅನ್ಬೇಡಿ ಅಂತ ಬೇಡ್ಕೊಂಡ್ಳು. ನಿನ್ನ ಮುಖ ನೋಡಿ ಅವಳನ್ನ ಏನೂ ಅನ್ನಲ್ಲ ಮಗು, ಆದರೆ ಅಂತ ಮಾತನ್ನು ಅರ್ಧಕ್ಕೆ ಬಿಟ್ಟು ಕಾರ್ ಚಲಾಯಿಸಿದ್ರು. ಸ್ನಾನ ಮುಗಿಸಿ ಅರ್ಜುನ್ ಮತ್ತು ಖುಷಿ ತಯಾರಾಗಿದ್ದರು. ಅವರಿಗೆ ಹಾಲು ಮತ್ತು ತಿಂಡಿ ತಂದ ಅನ್ವಿಕಾಳನ್ನು ನೋಡಿ, ಮಮ್ಮಿ ನಾವು ಶಾಪಿಂಗ್ ಹೋಗ್ತಿದ್ವಿ, ಬೇಗ ತಯಾರಾಗು ಅಂತ ಖುಷಿ ಉತ್ಸಾಹದಿಂದ ಹೇಳಿದ್ಲು. ಹೊರಗೆ ಇಷ್ಟೆಲ್ಲ ನಡೀತಿದ್ರು ಈ ಅಪ್ಪ ಮಗಳಿಗೆ ಏನೂ ತಿಳಿದಿಲ್ವಲ್ಲ ಅಂತ ಅನ್ವಿಕಾ ನಿಟ್ಟುಸಿರು ಬಿಟ್ಲು. ಕನ್ನಡಿ ಮುಂದೆ ಕೂದಲು ಬಾಚಿಕೊಳ್ತಿದ್ದ ಅನ್ವಿಕಾಳ ಮುಖ ಭಾವವನ್ನು ಅರ್ಜುನ್ ಗಮನಿಸ್ತಾ ಇದ್ದ. ಇಂದು ತಾತಯ್ಯನ ಆರೋಗ್ಯ ತಪಾಸಣೆ ಇದೆ ಅರ್ಜುನ್, ಅದೆಲ್ಲ ಮುಗಿದ ಮೇಲೆ ಶಾಪಿಂಗ್ ಹೋಗೋಣ ಅಂದರೂ ಅವನು ಉತ್ತರ ನೀಡಲಿಲ್ಲ. ಮಗುವಿಗೆ ಹಾಲು ಕುಡಿಸಿ ತಿಂಡಿ ತಿಂತ ಯಾಕಷ್ಟು ಗಂಭೀರವಾಗಿದ್ದೀರಾ ಅಂತ ಕೇಳಿದ್ಲು. ಏನೂ ಇಲ್ಲ, ಹೋಗಿ ತಯಾರಾಗು ಅಂದ ಅರ್ಜುನ್. ಅವಳು ತಯಾರಾಗಿ ಬರೋ ಅಷ್ಟರಲ್ಲಿ ಅವರಿಬ್ಬರು ಕೆಳಗೆ ಬಂದು ಅಜ್ಜ ಅಜ್ಜಿ ಜೊತೆ ಮಾತಾಡ್ತಿದ್ರು. ಎಲ್ಲರೂ ತಯಾರಾಗಿದ್ರು. ಊಟದ ನಂತರ ಎಲ್ಲರೂ ಹೊರಟರು. ಅಜ್ಜ ಅಜ್ಜಿಯ ತಪಾಸಣೆ ಮುಗಿಯುವಷ್ಟರಲ್ಲಿ ಮಧ್ಯಾಹ್ನವಾಯಿತು. ಇನ್ನೊಂದು ಕಾರ್ ತರಿಸಿ ಅವ್ರನ್ನ ಮನೆಗೆ ಕಳಿಸಿ ಅರ್ಜುನ್ ಇವ್ರನ್ನ ಮಾಲ್ ಕರ್ಕೊಂಡು ಬಂದ. ಖುಷಿ ಆಟ ಆಡ್ತೀನಿ ಅಂದಿದ್ದಕ್ಕೆ ಅನ್ವಿಕಾಳನ್ನ ಅಂಗಡಿಯೊಳಗೆ ಬಿಟ್ಟು ಖುಷಿಯನ್ನು ಕರ್ಕೊಂಡು ಪ್ಲೇ ಝೋನ್ಗೆ ಹೋಗ್ತೀನಿ ಅಂತ ಅನ್ವಿಕಾಳಿಗೆ ತಿಳಿಸಿ ಅವನು ತನ್ನ ಮಗಳನ್ನು ಆಟ ಆಡಿಸೋದಕ್ಕೆ ಖುಷಿಯೊಂದಿಗೆ ಹೊರಟ. ಖುಷಿ ಬಹಳ ಖುಷಿಯಾಗಿ ತನ್ನ ಡ್ಯಾಡಿಯ ಹೆಗಲನ್ನು ಗಟ್ಟಿಯಾಗಿ ಅಪ್ಕೊಂಡು ಹೋದ್ಲು. ಇತ್ತ ಅನ್ವಿಕಾ ತನ್ನ ಮಾವ ತನ್ನ ಅತ್ತೆಗೆ ಏನಂದ್ರೋ ಏನೋ, ಅವ್ರಿಗೇನಾದರೂ ಬೈತಿರ್ಬೋದಾ ಅಥವಾ ಜಗಳ ಆಗಿರ್ಬೋದಾ ಅನ್ನೋ ಭಯದಿಂದ ವಿಚಾರಿಸೋಣ ಅಂತ ತನ್ನ ಮಾವನಿಗೆ ಕರೆ ಮಾಡಿದ್ಲು. ಹೆಂಡತಿಯ ಕೆನ್ನೆಗೆ 2 ಬಾರಿಸಿ ಕೋಪದಿಂದ ಆಫೀಸ್ಗೆ ಬಂದಿದ್ದಂತಹ ಚಂದ್ರಮೌಳಿಯವರ ಮೊಬೈಲ್ ರಿಂಗ್ ಆಯಿತು. ಅನ್ವಿಕಾ ನಂಬರನ್ನು ನೋಡಿ ಫೋನ್ ಎತ್ತಿ ಹೇಳಮ್ಮ ಅಂದರು. ಅತ್ತೆಯನ್ನು ಏನೂ ಅನ್ನಲಿಲ್ಲ ತಾನೇ ನೀವು ಅಂತ ಕೇಳಿದ್ಲು. ಯಾಕಮ್ಮ ನಿನಗೆ ಅವಳ ಮೇಲೆ ಅಷ್ಟು ಕನಿಕರ? ಅವಳು ಏನು ಮಾಡಿದ್ದಾಳೆ ಅಂತ ತಿಳಿದಿದ್ರು ನಿನಗೆ ಇಷ್ಟು ದಯೆ ಹೇಗೆ ಬರುತ್ತೆ? ಮಗು ತಿಳಿಯದೆ ಏನೋ ಮಾಡ್ತಿದ್ರೆ ಹತ್ತಿರ ಕರೆದು ಬುದ್ಧಿ ಹೇಳಬೇಕಿತ್ತು. ಅದನ್ನು ಬಿಟ್ಟು ನಾನು ಮನೆಯಲ್ಲಿ ಇಲ್ಲದಿದ್ದಾಗ ಗೋಡೆ ದಾಟಿಸ್ತವಳವಳು ಅಂಥವಳನ್ನು ಹೆಂಡತಿ ಹಾಕಿ ಪಡೆದಿದ್ದಕ್ಕೆ ನನಗೆ ಅಸಹ್ಯ ಆಗ್ತಿದೆ. ಮಗನ ಮರ್ಯಾದೆ ಹೋಗಬಾರ್ದು ಅಂತ ಸುಮ್ಮನಿದ್ದೀನಿ, ಇಲ್ದಿದ್ರೆ ಅವಳನ್ನ ತುಂಡು ತುಂಡು ಮಾಡಿ ಸಮುದ್ರಕ್ಕೆ ಎಸೀತಿದ್ದೆ. ಹೀರಾ ಏನು ಮಾಡಿದಾಳೆ ಅಂತ ಅರ್ಜುನ್ಗೆ ತಿಳಿದಿದೆ. ಅವನು ಇದ್ದಾನೆ ಎಂಬ ಧೈರ್ಯದಲ್ಲಿ ಅವಳು ಹೋಗಿದ್ದಾಳೆ. ಎಲ್ಲವೂ ಅಂದ್ಕೊಂಡಂತೆ ನಡೆದಿದ್ದಕ್ಕೆ ಹೀರಾ ಸುರಕ್ಷಿತವಾಗಿದ್ದಾಳೆ. ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆಯಾಗಿದ್ದರೆ, ಆ ಆ್ಯಂಟೋನಿಯಾ ಪ್ಲ್ಯಾನ್ ಏನಾದರೂ ಕೈ ಕೊಟ್ಟಿದ್ದರೆ, ಆ ಮಗುವಿಗೇನಾದರೂ ಆಗಿದ್ದರೆ, ಅವಳು ಮಾಡಿದ ಈ ಪ್ರಾಯಶ್ಚಿತ್ತದಿಂದ ಮಗು ಮರಳಿ ಬರ್ತಿತ್ತಾ? ಇಷ್ಟು ವರ್ಷ ಆದರೂ ನನ್ನ ಮಗ ನನ್ನ ಜೊತೆ ಮಾತಾಡ್ತಿಲ್ಲ ಅಂತ ನನಗೆ ನೋವಿದೆ. ಇವಳು ಇಂಥ ಕೆಲಸ ಮಾಡಿ ನಮ್ಮಿಬ್ಬರಿಗೂ ಇರೋ ದೂರವನ್ನು ಇನ್ನೂ ಹೆಚ್ಚು ಮಾಡಿದ್ರೆ ಅವಳನ್ನ ಕ್ಷಮಿಸೋದು ಹೇಗೆ? ನಿನ್ನ ಮುಖ ನೋಡಿ ಕೈಯಿಂದ ಹೊಡೆದು ಬಿಟ್ಟು ಬಂದಿದ್ದೀನಿ, ಇಲ್ತಿದ್ರೆ ಬೆಲ್ಟ್ ತೊಗೊಂಡು ಹೊಡಿತಿದ್ದೆ. ನಾವು ಒಳ್ಳೆತನ ತೋರಿಸ್ಬೇಕು ಅಂದರೆ ಎದುರಿಗಿರೋವರೆಗೂ ಆ ಅರ್ಹತೆ ಇರಬೇಕು ಅನ್ವಿಕಾ. ಅವಳು ಬದಲಾಗಿದ್ದೀನಿ ಅಂತ ಕಣ್ಣೀರು ಹಾಕಿದ ಕೂಡಲೇ ನೀನು ಕರಗಿ ಹೋದೆ. ಆದರೆ ನಾನು ಹಾಗಿಲ್ಲ. 30 ವರ್ಷಗಳಿಂದ ಅವಳ ಜೊತೆ ಸಂಸಾರ ಮಾಡ್ತಿದ್ದೀನಿ. ಅವಳ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಹೆಚ್ಚು ಯೋಚಿಸ್ಬೇಡ. ಅವಳು ಸರಿಯಾಗೋವರೆಗೆ
ನಾನು ಬುದ್ಧಿ ಕಲಿಸೋದನ್ನು ಬಿಡೋದಿಲ್ಲ. ನಮಗಾಗಿ ಅರ್ಜುನ್ಗೆ ಕೋಪ ಬರೋ ಕೆಲಸ ಮಾಡಬೇಡ. ನೀನು ಫೋನ್ ಮಾಡಿದ್ದೀಯಾ ಅಂತ ತಿಳಿದ್ರೆ ಅವನು ಸುಮ್ಮನಿರಲ್ಲ. ಹೀರಾ ಹತ್ರ ಹೋಗಿ ಒಂದು ಬಾರಿ ವಿಡಿಯೋ ಕಾಲ್ ಮಾಡಿ ತೋರಿಸು ಮಗು, ಇಡ್ತೀನಿ ಅಂತ ಫೋನ್ ಇಟ್ಟರು. ಫೋನ್ ಕಟ್ಟಾದ್ಮೇಲೆ ಅನ್ವಿಕಾ ಹಿಂದೆ ತಿರುಗಿ ನೋಡಿದ್ಲು. ಅರ್ಜುನ್ ಗಂಭೀರವಾಗಿ ಜೇಬ್ನಲ್ಲಿ ಕೈ ಹಾಕೊಂಡು ನೋಡ್ತಾ ಇದ್ದ. ಅವಳ ಕೈಯಿಂದ ಫೋನ್ ಜಾರು ಬಿತ್ತು. ಅರ್ಜುನ್ ಅದನ್ನು ಎತ್ತಿ ನಂಬರ್ ನೋಡಿದಾಗ ಮಾವ ಅಂತಿತ್ತು. ಅವನ ಸಿಟ್ಟಿನ ನೋಟ ಬೀರಿ ಹೊರಟು ಹೋದ. ಮತ್ತೆ ಕೋಪ ಬಂತು. ಈಗ ಇದನ್ನು ತಣ್ಣಗಾಗಿಸೋದಕ್ಕೆ ಎಷ್ಟು ಸಮಯ ಬೇಕೋ ಅಂದ್ಕೊಳ್ತಾ ಅನ್ವಿಕಾ ಅವನ ಹಿಂದೆಯೇ ಹೋದ್ಲು. ಆಟ ಆಡಿ ಸುಸ್ತಾಗಿದ್ದ ಖುಷಿ ಫುಡ್ ಕೋರ್ಟ್ ಕಡೆಗೆ ಕರೆದೊಯ್ದ್ಲು. ಮಗುವಿಗೆ ಬೇಕಾದನ್ನು ಕೊಡಿಸಿ ತಿನ್ನಿಸ್ತಿರುವಾಗ ಅನ್ವಿಕಾ ಮೌನವಾಗಿ ಬಂದು ಕೂತು ಐಸ್ ಕ್ರೀಮ್ ತಿಂತಿದ್ಲು. ಯಾಕೆ ಮಮ್ಮಿ ಹಾಗಿದೆಯಾ? ಮತ್ತೇನು ಮಾಡಿದೆ ಅಂತ ಖುಷಿ ಕೇಳಿದ್ಲು. ಏನು ಮಾಡಿಲ್ಲ ಮಗು, ನಾನು ಚಿಕ್ಕವಳ ಅಂತ ಅನ್ವಿಕಾ ಸಿಟ್ಟಿನಿಂದ ಹೇಳಿದ್ಲು. ಮತ್ತೇನು ಮಾಡ್ದಿದ್ರೆ ಯಾಕೆ ಹಾಗಿದೆಯಾ? ಡ್ಯಾಡಿ ಹತ್ರನೇ ಅಂಟ್ಕೊಂಡಿದ್ದೀವಲ್ಲ, ಈಗ ಯಾಕೆ ಇಷ್ಟು ದೂರ ಕೂತಿದೀಯಾ ಅಂತ ಖುಷಿ ಕಿರಿಕಿಲ ನಗ್ತಾ ಛೇಡಿಸಿದ್ಲು. ಮಗಳ ಮಾತು ಕೇಳಿ ಅನ್ವಿಕಾಳಿ ತಿಂತಿದ್ದ ಐಸ್ ಕ್ರೀಮ್ ಗಂಟಲಿಗೆ ಸಿಕ್ಕಾಕೊಂತು. ಗಂಡನಿಗೆ ಹೆದರಿ ಸ್ವಲ್ಪ ದೂರ ಕೂತಿದ್ದ ಅವಳಿಗೆ ಅರ್ಜುನ್ ಕೊಟ್ಟ ತೀಕ್ಷ್ಣ ನೋಟಕ್ಕೆ ಆ ಐಸ್ ಕ್ರೀಮ್ ಕೂಡ ಗಂಟಲಿನಲ್ಲಿ ಕರಗಿ ಹೋದಂತಾಯಿತು. ಹರ್ಷನ್ ಧ್ವನಿ ಗಂಭೀರವಾದಾಗ ಚರಿತ ಸ್ವಲ್ಪ ಹೆದರಿ ಹಾಯ್ ಅಂತ ಹೀರಾಗಿ ಹ್ಯಾಂಡ್ಶೇಕ್ ನೀಡಿ, ಅಜ್ಜಿ ತಾತ ಇದಾರಲ್ಲ ಇಲ್ಲಿ, ನೀನು ಇಲ್ಲಿದ್ದೇನು ಮಾಡ್ತೀಯಾ, ಇವತ್ತು ರಜೆ ಅಲ್ವಾ, ಬಾ ಹೊರಗೆ ಹೋಗೋಣ ಅಂದ್ಲು. ಇಲ್ಲ ನನಗಾಗಲ್ಲ, ಬೇಕಿದ್ರೆ ಭಾನುವಾರ ಪ್ಲ್ಯಾನ್ ಮಾಡೋಣ. ನಾನು ಕೇಳಿದಕ್ಕೆ ನೀನು ಬೇಡ ಅಂದದ್ದು ನಂಗೆ ಆಶ್ಚರ್ಯ ಆಗ್ತಿದೆ. ಇವತ್ತು ನಿನ್ನಲ್ಲಿ ಈ ಬದಲಾವಣೆ ಯಾಕೆ ಅಂತ ಚರಿತಾ ಅವನನ್ನು ಕೆಳಗಿನಿಂದ ಮೇಲಕ್ಕೆ ನೋಡಿದ್ಲು. ಚರಿ, ಕಿರಿಕಿರಿ ಮಾಡದೆ ಹೋಗು ಅಂದ ಹರ್ಷ ಹೇಳಿ ಪಕ್ಕಕ್ಕೆ ನೋಡಿದ್ರೆ ಹೀರಾ ಅಲ್ಲಿರಲಿಲ್ಲ. ಎಲ್ಲಿಗೆ ಹೋದ್ಲು ಅಂತ ಹುಡುಕ್ದಾಗ ಅವಳು ಕೆಳಗೆ ತೋಟದಲ್ಲಿ ಗಿಡಗಳ ಮಧ್ಯೆ ಕೂತು ನಾಯಿ ಜೊತೆ ಆಟ ಆಡ್ತಿದ್ಲು. ಆ ಹುಡುಗಿ ಯಾರು ಅಂತ ನಿನಗೆ ಮೊದಲೇ ಗೊತ್ತಾ? ಇಲ್ಲ, ಇವತ್ತೇ ಮಾತಾಡಿದ್ದು. ಮತ್ತು ಯಾಕೆ ಅವಳನ್ನೇ ನೋಡ್ತಿದ್ಯಾ? ಯಾವ ರೀತಿ ಗೊತ್ತಿಲ್ಲ, ನನಗೆ ಹೇಳೋದಕ್ಕೆ ಬರ್ತಿಲ್ಲ, ಆದರೆ ನಿನ್ನ ಗಮನ ಎಲ್ಲ ಅವಳ ಕಡೆ ಇದೆ. ನನಗಿದು ಇಷ್ಟ ಆಗ್ತಿಲ್ಲ ಅಂತ ಚರಿತ ಅಸೂಯೆಯಿಂದ ಹೇಳಿದ್ಲು. ಹರ್ಷ ಅವಳನ್ನ ಗಂಭೀರವಾಗಿ ನೋಡಿ, ನಿನಗಿಷ್ಟ ಆಗ್ತಿದ್ರೆ ಇಲ್ಲಿರಬೇಡ, ಹೋಗು. ನನಗಿಷ್ಟ ಬಂದಿದ್ದೇನೋ ಮಾಡಬೇಡ ಅಂತ ಹೇಳೋ ಹಕ್ಕು ನಿನಗಿಲ್ಲ ಚರಿ. ನೀನು ಕೇವಲ ನನ್ನ ಕುಟುಂಬದ ಸದಸ್ಯೆ ಅಷ್ಟೇ. ನನ್ನ ಮೇಲೆ ಅಧಿಕಾರ ನಡೆಸೋ ಹಕ್ಕು ನಿನಗಿಲ್ಲ, ಇಲ್ಲಿಂದ ಹೋಗು ಅಂತ ಕೂಗ್ತಾ ಮೆಟ್ಟಿಲುಗಳ ಮೂಲಕ ಕೆಳಗೆ ಹೋದ. ಅವಮಾನದಿಂದ ಚರಿತಾಳ ಮುಖ ಕೆಂಪಾಯಿತು. ನನ್ನ ಹೋಗು ಅಂದಿಯಲ್ಲ, ನೀನೇ ಬಂದು ನನ್ನ ಬೇಡ್ಕೋಬೇಕು, ಮನೆ ಕರೆಯುವಂತೆ ಮಾಡ್ತೀನಿ ನೋಡು ಅಂತ ನೆಲಕ್ಕೆ ಕಾಲಿನಿಂದ ಗುದ್ದಿ ಸಿಟ್ಟಿನಿಂದ ಕೆಳಗೆ ಹೋದ್ಲು. ತಾತಯ್ಯ, ಅವನು ನನ್ನ ಜೊತೆ ಬಹಳ ಕೆಟ್ಟದಾಗಿ ಮಾತಾಡ್ದ. ಇದೆಲ್ಲ ಆ ಹುಡುಗಿಯಿಂದಲೇ ಆಯಿತು. ಅವಳನ್ನ ಏನು ಮಾಡ್ತೀನಿ ನೋಡಿ ಅಂತ ಹೊರಗೆ ನಿಂತಿದ್ದ ಕಾರ್ ಹತ್ತಿ ಮನೆಗೆ ಹೋಗೋದಕ್ಕೆ ಹೇಳಿದ್ಲು. ಇದೇನಪ್ಪ ಸಿಡಿಲು ಬಡದಂತ ಬಂದು ಹಾಗೆ ಹೋದ್ಲು ಅಂತ ಸ್ವರಾಜ್ ಅಚ್ಚರಿಪಟ್ಲು. ಚರಿ ಬಗ್ಗೆ ನಿನಗೆ ಗೊತ್ತಲ್ವೇ, ಅವಳು ಅಂದ್ಕೊಂಡದ್ದು ಕೂಡಲೇ ನಡೀಬೇಕು. ಸಣ್ಣ ವಿಷಯಕ್ಕೆ ಅವಳಿಗೆ ಕೋಪ ಬಂದರೂ ಪ್ರಳಯವೇ ಬಂದಂತೆ ಕೂಗಾಡ್ತಾಳೆ. ಹರ್ಷನಿಗಿದೆಲ್ಲ ನಿಭಾಯಿಸೋದು ರೂಢಿಯಾಗಿದೆ ಬಿಡು, ಮಕ್ಕಳು ಅಲ್ವಾ, ಹಾಗೇ ಇರ್ತಾರೆ ಅಂತ ಲಕ್ಷ್ಮೀಪತಿ ಮಾತು ಮುಂದುವರೆಸಿದ್ರು. ಯಾಕೆ ಇಲ್ಲಿಗೆ ಬಂದೆ ಅಂತ ಹರ್ಷ ಹೀರಾನನ್ನು ಕೇಳ್ದ. ನೀವು ನಿಮ್ಮ ಮಾವನ ಮಗಳ ಜೊತೆ ಮಾತಾಡ್ತಿದ್ರೆ ನನಗಲ್ಲಿ ಏನು ಕೆಲಸ, ಈಗಲೂ ಯಾಕೆ ಬಂದ್ರಿ, ಅವಳ ಜೊತೆ ಸಮಯ ಕಳೀರಿ, ಅವಳು ನಿಮ್ಗಾಗಿ ಹುಡುಕ್ತಾ ಬಂದಿದ್ದಾಳಲ್ಲ. ಓಯ್, ಯಾಕೆ ನೀವು ಅಂತ ಗೌರವ ಕೊಡ್ತಾ ಇದೀಯಾ? ಮತ್ತು ನನಗಿಂತ ದೊಡ್ಡವರಲ್ವಾ? ಗಾಡ್, ಹೆಣ್ಮಕ್ಳ ಮೂಡಿ ಇಷ್ಟು ಬೇಗ ಬದಲಾಗುತ್ತೆ. ಒಂದು ಸಿನಿಮಾದಲ್ಲಿರೋ ಎಲ್ಲ ಭಾವನೆಗಳನ್ನ ಕೆಲವೇ ಕ್ಷಣಗಳು ತೋರಿಸ್ತೀರಿ. ನೀವು ಅನ್ಬೇಡ, ನೀನು ಅಂದ್ರೇ ನನಗಿಷ್ಟ, ಆದರೆ ನನಗಾಗಿಲ್ಲ. ಪರಿಚಯ ಇಲ್ಲದವ್ರ ಜೊತೆ ಅಷ್ಟು ಸಲಿಗೆಯಿಂದ ಮಾತಾಡೋ ಅಭ್ಯಾಸ ನನಗಿಲ್ಲ ಅಂತ ಅವಳು ಹೋಗ್ತಿದ್ದಾಗ ಹರ್ಷ ಅವಳ ಕೈ ಹಿಡಿದು, ಈಗಷ್ಟೇ ಫ್ರೆಂಡ್ಸ್ ಅಂದ್ವಲ್ಲ, ಅಷ್ಟಲ್ಲೇ ಹೀಗೆ ಮಾತಾಡೋದು ಸರಿಯಲ್ಲ ಹೀರಾ, ನೀನು ಕೂಡ ಎಲ್ಲರಂತೆ ಯೋಚಿಸ್ತಿದ್ಯಾ, ನನಗಿದು ಇಷ್ಟ ಇಲ್ಲ ಅಂತ ಅಸಮಾಧಾನದಿಂದ ಹೇಳ್ದ. ರಾತ್ರಿ ಆದರೂ ಆ ಕೋಣೆಗೆ ವಿನಯ್ ಬರಲಿಲ್ಲ. ನರ್ಸ್ ಬಂದು ಮೈಥಿಲಿ ಗಾಯದ ಡ್ರೆಸ್ಸಿಂಗ್ ಮಾಡಿ ಬಟ್ಟೆ ಬದಲಿಸಿದ್ಲು. ನನ್ನ ಜೊತೆ ಬಂದಿದ್ದಾನಲ್ಲ, ಅವನು ಹೊರಗಿದ್ದಾನಾ ಅಂತ ಮೈಥಿಲಿ ಕೇಳಿದ್ಲು. ಅವನು ಮಧ್ಯಾಹ್ನದಿಂದ ಹೊರಗಿದ್ದಾನೆ, ಅವನು ನಿಮ್ಗೇನಾಗಬೇಕು ಅಂತ ನರ್ಸ್ ಕೇಳಿದ್ಲು. ವಿನಯ್ ಮೈಥಿಲಿಗೆ ಹಾಕ್ಪಡ್ತಿರೋ ತವಕ ಎಲ್ಲರಿಗೂ ಅರ್ಥ ಆಗ್ತಿತ್ತು. ನನ್ನ ಸ್ನೇಹಿತ ಅಂದ್ಲು ಮೈಥಿಲಿ. ಅಂಥ ಸ್ನೇಹಿತ ಸಿಗೋದು ನಿನ್ನ ಅದೃಷ್ಟ. ಇಲ್ಲಿಗೆ ಬರೋ ಎಷ್ಟೋ ಜನರ ನೋಡ್ತೀನಿ, ಅಡ್ಮಿಟ್ ಮಾಡಿ ಹೋಗ್ಬಿಡ್ತಾರೆ, ಮತ್ತು ಸುಳಿವೇ ಇರಲ್ಲ, ಆದರೆ ನಿನ್ನ ನೋವಿಗೆ ಅವನು ಮಿಡಿಯೋದು ಅವನ ಕಣ್ಣಲ್ಲಿ ಕಾಣಿಸುತ್ತೆ. ಅಂಥವ್ರನ್ನ ಕಳ್ಕೊಳ್ಬೇಡ ಅಂತ ಹೇಳಿ ಊಟ ನೀಡ್ತಿದ್ದಾಗ ಅವನನ್ನು ಕರೀತೀರಾ, ಅವನ ಜೊತೆ ಊಟ ಮಾಡಬೇಕನ್ನಿಸ್ತಿದೆ ಅಂದ್ಲು ಮೈಥಿಲಿ. ಖಂಡಿತ ಅಂತ ನರ್ಸ್ ಹೊರಗೆ ಹೋಗಿ ವಿನಯ್ನನ್ನು ಕರೆದ್ಲು. ಪೇಷಂಟ್ ನಿಮ್ಮನ್ನು ಕರೀತಿದ್ದಾರೆ, ಏನಾಯಿತು ಅಂತ ವಿನಯ್ ಗಾಬರಿಯಿಂದ ಕೇಳ್ದ. ಹೆದರಬೇಡಿ, ಅವಳಿಗೆ ನಿಮ್ಮ ಜೊತೆ ಊಟ ಮಾಡಬೇಕಂತೆ, ಈಗ ಅವಳು ಸ್ವಲ್ಪ ಮಾಮೂಲಿ ಆಗ್ತಿದ್ದಾಳೆ, ಪ್ಲೀಸ್ ಅವಳ ಮೇಲೆ ಸಿಟ್ಟು ಮಾಡಬೇಡಿ, ಅವಳ ಮಾನಸಿಕ ಸ್ಥಿತಿ ಸರಿ ಇಲ್ಲ. ಇಂಥ ಸಮಯದಲ್ಲಿ ಹೆಣ್ಣುಮಕ್ಳಿಗಂತ ಆಲೋಚನೆಗಳು ಬರುತ್ತವೆ, ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಔಷಧಿಗಳನ್ನ ಅಲ್ಲೇ ಇಟ್ಟಿದ್ದೀನಿ, ಊಟ ಮಾಡಿಸಿ ಔಷಧಿ ನೀಡಿ, ಏನಾದರೂ ಬೇಕಿದ್ದರೆ ಕರೀರಿ ಅಂತ ಹೇಳಿ ನರ್ಸ್ ಹೊರಟು ಹೋದ್ಲು. ವಿನಯ್ ಒಳಗೆ ಬಂದ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.
ಇದರ ಮುಂದಿನ ಭಾಗ ಯೂಟ್ಯೂಬ್ಗಿಂತ ಮುಂಚಿತವಾಗಿಯೇ ಪ್ರತಿಲಿಪಿಯಲ್ಲಿ ಅಪ್ಲೋಡ್ ಆಗಿರುತ್ತೆ. ಹೋಗಿ ನೋಡಿ, ದಯಮಾಡಿ ಅವನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್.